ಬಂಧುಗಳೇ ಭಗಿನಿಯರೇ, ಮಾಲೂರಲ್ಲಿದ್ದೀರಿ. ಫುಡ್ ಕೋರ್ಟು ಮತ್ತು ನಮ್ಮ ಬ್ರೋಝೋನ್ ಓಪನ್ ಆಗಿದೆ. ಪ್ರತಿಯೊಂದು 100% ಗ್ಯಾರಂಟಿ ಇರುತ್ತೆ. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ರಾಜೇಶ್ ಅಂತ. ನಾವು ಎಕ್ಸಾಕ್ಟ್ ಇವಾಗ ಮಾಲೂರಲ್ಲಿದ್ದೀರಿ. ಫುಡ್ ಕೋರ್ಟು ಮತ್ತು ನಮ್ಮ ಬ್ರೋಝೋನ್ ಓಪನ್ ಆಗಿದೆ. ಫುಡ್ ಕೋರ್ಟ್ ಬಂದು ಇವಾಗ ಆಲ್ಮೋಸ್ಟು ಇಡೀ ನಮ್ಮ ಮಾಲೂರು ಕೋಲಾರಲ್ಲಿ ಎಲ್ಲೂ ಇಲ್ಲ. ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಹೆಂಗೆ ಅಂದರೆ, ಒಂದು ಫ್ಯಾಮ್ಲಿ ಬಂದರೆ ಪ್ರತಿಯೊಂದು ಸಿಗಬೇಕು ಅಂತ. ಒಂದು ಐಸ್ ಕ್ರೀಮ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಪ್ರತಿಯೊಂದು ಸಿಗಬೇಕು ಅಂತ ಒಂದು ಫುಡ್ ಕೋರ್ಟ್ ಮಾಡಿದ್ದೀರಿ. ಇದರಲ್ಲೇ ಡಿಫ್ರೆಂಟಾಗಿ ನಮ್ಮ ಬ್ರೋಝೋನ್ ಮಾಡಿದ್ದೀರಿ. ಮತ್ತು ಇದನ್ನು 10ನೇ ಬ್ರ್ಯಾಂಚಾಗಿ ನಾವು ಓಪನಿಂಗ್ ಮಾಡಿದ್ದೀರಿ. ಮೈಸೂರದು ಮತ್ತು ತುಮಕೂರು ಪ್ರತಿಯೊಂದು ಬ್ರ್ಯಾಂಚ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಲೂರಲ್ಲೂ ಅಷ್ಟೇ. ಏನಕ್ಕೆ ಅಂದರೆ, ನಮ್ಮ ಹೊಸಕೋಟೆ ಪಕ್ಕದಲ್ಲಿರೋದು ಮಾಲೂರು. ತುಂಬ ಜನನೂ ಅಷ್ಟೇ ತುಂಬ ಕೇಳಿದ್ದಾರೆ, ಅಣ್ಣ ಮಾಲೂರಲ್ಲಿ ಮಾಡಿ, ನಮ್ಮ ರೈತರು ತುಂಬ ಇದ್ದಾರೆ ಅಂದ್ಬಿಟ್ಟು. ನಾನು ಒಂದೇ ಹೇಳೋದು, ನಮ್ಮ ಬ್ರೋಝೋನ್ ಕಾನ್ಸೆಪ್ಟ್ ಏನು ಅಂದರೆ, ರೈತರಿಗೋಸ್ಕರ ಮಾಡಿರೋದು. ಒಳ್ಳೆ ಬಜೆಟಿಂದ ಹಿಡಿದು ಒಳ್ಳೆ ಕ್ವಾಲಿಟಿಯಿಂದ ಕೊಡಬೇಕು ಅಂತ ನಾವು ಮಾಡ್ತಾ ಇರೋದು. ಪ್ರತಿಯೊಂದು 100% ಗ್ಯಾರಂಟಿ ಇರುತ್ತೆ. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಮತ್ತು ಫುಡ್ ಕೋರ್ಟ್ಗೂ ಅಷ್ಟೇ ಟೇಸ್ಟ್ ಮಾಡಿ. ಇಷ್ಟ ಆದ್ರೇ ಒಬ್ರಿಗೆ ಹೇಳಿ, ಇಷ್ಟ ಇಲ್ಲ ಅಂದರೆ 100 ಜನಕ್ಕೆ ಹೇಳಿ, ತೊಂದರೆ ಏನಿಲ್ಲ. ನಿಮಗೆ ಕ್ವಾಲಿಟಿ ವೈಸು ಅಷ್ಟೇ, ಕ್ವಾಂಟಿಟಿ ವೈಸು ಅಷ್ಟೇ ತುಂಬ ಕೇರ್ ತೊಗೊಂಡು ಮಾಡ್ತಾ ಇರೋದು ಇದು. ಏನಕ್ಕೆ ಅಂದರೆ, ಇದರ 2 ದಿನ ಖುಷಿಗೋಸ್ಕರ ಮಾಡ್ತಾಯಿಲ್ಲ, ಇದು ಲೈಫ್ ಲಾಂಗ್ ನಾವು ಒಂದು ಸ್ಟೇಜ್ನ ತೊಗೊಂಡೋಗಿ ಹೋಗ್ಬೇಕು ಅಂತ ಮಾಡ್ತಾ ಇರೋದು. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಏನು ನಮ್ಮ ಕಿರಣ್ ಇವತ್ತು ಮಾಲೂರು ಒಂದು ಪಟ್ಟಣದಲ್ಲಿ ನೂತನವಾಗಿ ಫುಡ್ ಕೋರ್ಟ್ ಅಂತ, ಯಾರು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಟೌನು ವೇಗವಾಗಿ ಬೆಳೆಯುತ್ತಿದೆ, ಯಾರೂ ಈ ಸಾಹಸಕ್ಕೆ ಕೈ ಹಾಕಿಲ್ಲ. ನಮ್ಮ ಆತ್ಮೀಯ ಸ್ನೇಹಿತರಾದ ಕಿರಣ್ ಈ ಒಂದು ಇದಕ್ಕೆ ಒಂದು ಕೈ ಹಾಕಿದ್ದಾರೆ. ಇದು ಯಶಸ್ಸಾಗಬೇಕು. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಒಳ್ಳೆ ಊಟ ಕೊಡಬೇಕು, ಮತ್ತು ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಮತ್ತು ಯಾವುದೇ ಒಂದು ನಮ್ಮ ಆರೋಗ್ಯಕರವಾಗಿ ಈ ತಾಲೂಕಿನ ಜನತೆಗೆ ಒಂದು ಸೇವೆ ಕೊಡಬೇಕಂತ ಈ ಒಂದು ಫುಡ್ ಕೋರ್ಟನ್ನು ಮಾಡಿದ್ದಾರೆ. ತಾಲೂಕಿನ ಎಲ್ಲ ಬಂಧುಗಳು, ರೈತರು, ಎಲ್ಲ ವರ್ಗದವರೆಗೂ ಇದು ಅಷ್ಟು ಕಾಸ್ಟ್ಲಿ ಆಗಿರಲ್ಲ. ಮೊದಲು ನಾವು ಒಳ್ಳೆ ಊಟ ತಿನ್ನಬೇಕಂದ್ರೆ ಬೆಂಗಳೂರು ಮಹಾನಗರಕ್ಕೆ ಹೋಗಬೇಕಾಗಿತ್ತು. ಈಗ ನಮ್ಮ ಮಾಲೂರಲ್ಲೇ ಸಿಗಲಿ ಅಂತ ನಮ್ಮ ಕಿರಣ್ ಈ ಒಂದು ಯಶಸ್ಸಿಗೆ ನಾವೆಲ್ಲ ಕೈ ಜೋಡಿಸಬೇಕಂತ ಈ ತಾಲೂಕಿನ ಜನತೆಗೆ ಮಾಧ್ಯಮದವರ ಮೂಲಕ ಮನವಿ ಮಾಡ್ತಾ ಇದ್ದಾನೆ. ನಮ್ಮ ಮಾಲೂರಲ್ಲಿ ಏನಕ್ಕೆ ಈ ಕಾನ್ಸೆಪ್ಟ್ ಮಾಡಬೇಕಾದ್ರೆ, ಮಾಲೂರಲ್ಲಿ ಅಂತ ಹೇಳ್ಕೊಳೋ ಹೋಟ್ಲ್ ಯಾವುದೂ ಇಲ್ಲ. ನಮಗೇನಂದರೆ, ನಮ್ಮ ಊರಲ್ಲಿ ನಾವು ಮಾಡಬೇಕಂತ, ಉತ್ತಮವಾದ ಗುಣಮಟ್ಟವಾದ ಹೋಟ್ಲ್ ಮಾಡಬೇಕಂತ ನಾವು ತುಂಬ ಫ್ರೆಂಡ್ಸ್ ನಾವೆಲ್ಲ ಸೇರಿ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಇದರಲ್ಲಿ 15 ಬ್ರಾಂಚ್ ಇದೆ. ಬೆಂಗಳೂರು ಟೀ ಟೈಮ್ ಕೆಫೆ ಇದೆ, ಮತ್ತು ಬಿರಿಯಾನಿ ಇದೆ, ನಾಟಿ ಸ್ಟೈಲ್ ಬಿರಿಯಾನಿ ಇದೆ, ಮತ್ತು ಚಿಂತಾಮಣಿ ಚಾಟ್ಸ್ ಇದೆ, ಮತ್ತು ಸ್ವೀಟ್ ಕಾರ್ನ್ ಇದೆ, ಮತ್ತು ಝೋರ್ಕೋನ್ ಇದೆ, ಮತ್ತು ಈ ಕಡೆ ನೋಡಿದ್ರೆ ಆಂಧ್ರ ಮಿಲ್ಸ್ ಇದೆ. ಪ್ರತಿಯೊಂದು ಸಿಗುತ್ತೆ. ಕಬಾಬ್ ಮೆಸ್ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ರೇಟು ಅಷ್ಟೇ ರೀಸನಬಲ್ ಇದೆ. ಯಾವುದು ಅಂತ ಕಾಸ್ಟ್ಲಿನೂ ಇಲ್ಲ. ಏನಪ್ಪ ಫುಡ್ ಕೋರ್ಟ್ ಇಷ್ಟೊಂದು ಜೋರಾಗಿ ಮಾಡಿದ್ದಾರೆ, ರೇಟ್ ಇರ್ಬೋದು ಅಂತ ಹೇಳಷ್ಟು ಗ್ರಾಹಕರಿಗೆ ತೊಂದರೆ ಇಲ್ಲ. ಮತ್ತು ಅದೇ ರೀತಿ ನಮ್ಮ ರಾಜೇಶ್ ಬ್ರೋಝೋನು ಇದೆ. ಪ್ರತಿಯೊಬ್ಬರಿಗೂ ಸ್ಟೂಡೆಂಟ್ ಆಗಲಿ ಯಾರೇ ಆಗಲಿ ಬಟ್ಟೆನೂ ಅಷ್ಟೇ ಒಳ್ಳೆ ಕ್ವಾಲಿಟಿನೇ ಇದೆ, ತೊಂದರೆ ಇಲ್ಲ. ಪ್ರತಿಯೊಬ್ಬರಿಗೆ ಏನೇ ಆಗಲಿ ಸೌಕರ್ಯ ಸಿಗುತ್ತೆ. ಏನಿವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಮಾಲೂರು ತಾಲೂಕಲ್ಲಿ ಯುವಕರೆಲ್ಲ ಸೇರಿ ಒಂದು ಒಳ್ಳೆಯ ಒಂದು ಪಾಯಿಂಟ್ನ ಸೆಲೆಕ್ಷನ್ ಮಾಡಿದ್ದಾರೆ. ಏನು, ಒಂದು ತಿಂಡಿ ಹಟ್ಟಿ ಅಂತ ಒಂದು, ಆಮೇಲೆ ಇದು ಬಟ್ಟೆ ಅಂಗಡಿನ ಬ್ರೋಝನ್ ಬಟ್ಟೆ, ಮತ್ತು ಐಸ್ ಕಫೆ ಮಾಡಿದ್ದಾರೆ, ಐಸ್ ಕ್ರೀಮ್ ಅಂಗಡಿ ಮಾಡಿದ್ದಾರೆ. ಸುಮಾರು ಎಲ್ಲ ಥರ ಒಂದು 10 ಐಟಮ್ ಎಲ್ಲರೂ ಯಾರಾದರೂ ಬಂದಾಗ ಎಲ್ಲರೂ ಎಲ್ಲ ಥರ ಐಸ್ ಕ್ರೀಮಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲ ಸಿಗೋ ಜಾಗದಲ್ಲಿ. ಜೊತೆಯಲ್ಲಿ ಬಟ್ಟೆ ಕೂಡ ಹೋಲ್ಸೇಲ್ ಬಟ್ಟೆ ಅಂಗಡಿ. 1000 ರೂಪಾಯಿಗೆ 12 ಜೊತೆ, 15,000 ರೂಪಾಯಿಗೆ 15 ಜೊತೆ ಇವತ್ತು ಮಾತ್ರ. ನಾಳೆಯಿಂದ 1000 ರೂಪಾಯಿಗೆ 3 ಜೊತೆ. ಆ ಥರ ವೆರೈಟಿ ಬಟ್ಟೆಗಳಿದೆ. ನಿಜವಾಗ್ಲೂ ಯಾರು ಬಡವರಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಯಾರು ತುಂಬ ಕಂಪ್ನಿಗಳಿಗೆ ಕೆಲ್ಸಗಳಿಗೆ ಹೋಗೋವಂಥವ್ರಿಗೆ, ಆಮೇಲೆ ಪ್ರತಿನಿತ್ಯ ಸಣ್ಣ ಪುಟ್ಟ ಕೆಲಸ ಮಾಡೋಂಥವ್ರಿಗೆ ಎಲ್ರಿಗೂ ಕೂಡ ಅದ್ಭುತವಾಗಿದೆ ಬಟ್ಟೆಗಳು. ತುಂಬ ಖುಷಿ ಆಯಿತು ನೋಡಿ. 1000 ರೂಪಾಯಿಗೆ 15 ಜೊತೆ ಬಟ್ಟೆ ಈ ಕಾಲದಲ್ಲಿ ಎಲ್ಲಿ ಸಿಗುತ್ತೆ ಅಂಥದ್ದು. ಅವ್ರಿಗೆ ಲಾಭಕ್ಕಿಂತ ಈ ಒಂದು ಸೇವೆ ಮಾಡಬೇಕು, ಜನಕ್ಕೇನಾದರೂ ಒಂದು ನಮ್ಮ ಜನಕ್ಕೇನಾದರೂ ಒಂದು ಕೊಡುಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ಸ್ನೇಹಿತರು ಎಲ್ಲ ಸೇರಿ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇಂಥ ಸಂಸ್ಥೆಗಳು, ಇಂಥ ಒಂದು ಅಂಗಡಿಗಳು ಸುಮಾರು ಜಾಗದಲ್ಲಿ ಬರಲಿ. ಹಳ್ಳಿಗಳಲ್ಲಿ ರೈತರಿಗೆಲ್ಲರಿಗೂ ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಇವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.
ಕಿರಣ್ ಹುಡುಗನೇ ಹೊಸ ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಜೊತೆಗೆ ಎಲ್ಲ ತಿಂಡಿ ಪ್ರಿಯರು ಎಲ್ಲರೂ ಬಂದು ಸಾಯಂಕಾಲ ಒಳ್ಳೆ ಕಾಲದಲ್ಲಿ ಒಳ್ಳೊಳ್ಳೆ ತಿಂಡಿ ಬ್ರ್ಯಾಂಡೆಡ್ ಎಲ್ಲ ಸಿಗುತ್ತೆ. ಐಸ್ ಕ್ರೀಮ್ದು ಹಿಡಿದು ಒಳ್ಳೆ ನಾನ್ ವೆಜ್ಜು ವೆಜ್ಜು ಚಾಟ್ಸು ಎಲ್ಲ ಸಿಗುತ್ತೆ. ಇದನ್ನು ಮಾಲೂರು ಜನತೆ ಇದನ್ನು ಸದುಪಯೋಗ ಮಾಡಬೇಕು ಅಂತ ನಾನು ಹಾರೈಸ್ತೀನಿ.